ಮಹರ್ಷಿ ಆನಂದ್ ಗುರೂಜಿಗೆ ಬ್ಲಾಕ್ ಮೇಲ್. ನಿರೂಪಕಿ ದಿವ್ಯಾ ವಸಂತಾಳಿಂದಲೇ ಬ್ಲಾಕ್ ಮೇಲ್. ಊಟ ಆಯ್ತಾ? ಆಫೀಸಲ್ಲಿ ಇದೆಯಾ? ಏನ್ ನಮ್ಮ ಆನಂದ್ ಗುರುಜಿಗಳ್ದೇನ ಹಾಕಿದ್ಯಾ ಮನೆ? ಅದು ಫೋನ್ ಅಲ್ಲಿ ಬಿಡಿ, ಬೇಡ ಬಿಡಿ. ಅಲ್ಲಪ್ಪ ನಾನು ಹೇಳೋದು ನಮ್ ಗುರುಜಿಗಳು ನಮ್ ತುಂಬಾ ಆತ್ಮೀಯರು, ಹೇಳೋ ಗಂಟೆ ಕೇಳು. ಹಂಗೇನ ಇದ್ರೆ ನನ್ಗೆ ಹೇಳಿದ್ರೆ ನಾನೇ ಗುರುಗಳ ಹತ್ರ ಕರ್ಕೊಂಡು ನೀನ್ ಮಾತಾಡಿಸ್ತೀನಿ. ಏನ ಅದೇನ ಹಾಕಿ ಸುಮ್ನೆ ಇದ್ ಮಾಡ್ಬೇಡ ಮೂರ್ತೆ. ಇಲ್ಲ, ಇನ್ನೂ ಈಗ ಒಂದೆರಡು ಮಾಡ್ತಾ ಇದ್ರಿ, ಅವ್ರದ್ದು ಜಾಸ್ತಿ ಐತೆ ಬಿಡಿ. ಎಸ್, ಅವರಿಬ್ಬರು ಟಿವಿ ಮೂಲಕವೇ ಫೇಮಸ್ ಆಗಿರೋರು. ಒಬ್ರು ಇಡೀ ರಾಜ್ಯಕ್ಕೆ ಖುಷಿ ಪಡೋ ಸುದ್ದಿ ಅನ್ನೋ ಮಾತಿನಿಂದಲೇ ಫೇಮಸ್ ಆದ್ರೆ, ಇನ್ನೊಬ್ರು ರಾಶಿ ಭವಿಷ್ಯದ ಮೂಲಕವೇ ಮಹರ್ಷಿ ಆನಂದ್ ಗುರೂಜಿ ಫೇಮಸ್ ಆಗಿದ್ರು. ಆದ್ರೆ ಆನಂದ್ ಗುರೂಜಿಗೆ ರಾಜ್ಯಕ್ಕೆ ಖುಷಿ ಪಡೋ ಸುದ್ದಿ ಅಂತ ಖ್ಯಾತಿಯಾಗಿದ್ದ ಆಂಕರ್ ದಿವ್ಯಾ ವಸಂತ ಬ್ಲಾಕ್ ಮೇಲ್ ಮಾಡ್ತಿದ್ದಾಳೆ ಅನ್ನೋ ಗಂಭೀರ ಆರೋಪವೊಂದು ರಾಜ್ಯದಲ್ಲಿ ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಜೈಲಿಗೆ ಹೋಗಿ ಬಂದಿದ್ರೂ ಕೂಡ ದಿವ್ಯಾ ವಸಂತಗೆ ಬುದ್ಧಿ ಬಂದಿಲ್ವಾ ಅನ್ನೋ ಹಾಗಾಗಿದೆ. ಮತ್ತೆ ಹಳೆ ಚಾಳಿಯನ್ನ ದಿವ್ಯಾ ವಸಂತ ಮುಂದುವರೆಸಿದ್ದಾರೆ. ಹೌದು, ದಿವ್ಯಾ ವಸಂತ ವಿರುದ್ಧ ಇದೀಗ ಮತ್ತೊಂದು ಬ್ಲಾಕ್ ಮೇಲ್ ಆರೋಪವೊಂದು ಕೇಳಿ ಬರ್ತಾ ಇದೆ. ಆ ಆರೋಪ ಮಾಡಿರೋರು ಟಿವಿ ಮಾಧ್ಯಮದಲ್ಲಿ ಭವಿಷ್ಯ ಹೇಳೋ ಕಾರ್ಯಕ್ರಮ ನಡೆಸಿಕೊಡೋ ಮಹರ್ಷಿ ಆನಂದ ಗುರೂಜಿ. ಹೌದು, ಅಶ್ಲೀಲ ವಿಡಿಯೋ ಇದೆ ಎಂದು ಬ್ಲಾಕ್ ಮೇಲ್ ಮಾಡಿ ಹಣ ಕೊಡದಿದ್ರೆ ಅಶ್ಲೀಲ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡುವುದಾಗಿ ಬೆದರಿಕೆ ಹಾಕಿದ್ದಾರಂತ. ಈ ಸಂಬಂಧ ಆನಂದ್ ಗುರೂಜಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು, ಏಪ್ರಿಲ್ 18ರಂದೇ ಬೆಂಗಳೂರಿನ ಚಿಕ್ಕಜಾಲ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ದೂರಿನನ್ವಯ ಮೊದಲ ಆರೋಪಿ ಕೃಷ್ಣಮೂರ್ತಿ, ಎರಡನೇ ಆರೋಪಿ ದಿವ್ಯಾ ವಸಂತ ಆಗಿದ್ದು, ಚಿಕ್ಕಜಾಲ ಪೊಲೀಸರು ವಿಚಾರಣೆಗೆ ಬರುವಂತೆ ಆರೋಪಿಗಳಿಗೆ ನೋಟಿಸ್ ನೀಡಲಾಗಿದೆ. ಹಣ ಕೊಡದೇ ಇದ್ದಿದ್ದಕ್ಕೆ ಕೊಲೆ ಬೆದರಿಕೆ ಜೊತೆಗೆ ಯೂಟ್ಯೂಬ್ ಚಾನೆಲ್ ಸಾಮ್ರಾಟ್ ಟಿವಿ ಹೆಸರಿನ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಚಾರಿತ್ರ್ಯ ತೇಜೋವಧೆ ಮೂಲಕ ಮಾನಹಾನಿ ಸುದ್ದಿ ಪ್ರಸಾರ ಮಾಡಿದ್ದಾರೆ ಎಂದು ಆನಂದ್ ಗುರೂಜಿ ದೂರಿನ ಆಧಾರದಲ್ಲಿ ಎಫ್ಐಆರ್ ದಾಖಲಾಗಿದೆ. ಇನ್ನು ಆನಂದ್ ಗುರೂಜಿ ಈ ಹಿಂದೆ ಕೊಂಡಿದ್ದ ಜಮೀನಿನ ಸಂಬಂಧ ದಿವ್ಯಾ ವಸಂತ ಹಾಗೂ ಕೃಷ್ಣಮೂರ್ತಿ ಬ್ಲಾಕ್ ಮೇಲ್ ಮಾಡಿದ್ರಂತೆ. ಆರೋಪಿ ಕೃಷ್ಣಮೂರ್ತಿ ಹಾಗೂ ಆನಂದ ಗುರೂಜಿ ಮಾತನಾಡಿರೋ ಆಡಿಯೋ ಈಗ ಫುಲ್ ವೈರಲ್ ಆಗ್ತಾ ಇದೆ. ಅದೇ ಅವನು ಕೃಷ್ಣಮೂರ್ತಿ ಅಂದ್ಬಿಟ್ಟು ನಿಮ್ ಬಗ್ಗೆ ಯಾವ್ದೋ ವಿಡಿಯೋ ಆಗ್ತಾವನೆ. ಅವನು ಆಗ್ತಾನೆ ಇದಾನಪ್ಪ. ಅವ್ನಿಗೆ ಎಷ್ಟು ಅವ್ನು ಕೋರ್ಟ್ ಆದೇಶ ಇದೆ ಮತ್ತು ಇಂಜೆಕ್ಷನ್ ಆರ್ಡರ್ ಇದೆ, ಆದ್ರೂ ಹಾಕ್ತಾನೆ ಇದ್ದಾನೆ. ಇವತ್ತು ಎಫ್ಐಆರ್ ಮಾಡಿಸ್ತೀನಿ ಅವನಿಗೆ. ಹಂಗೆ ಗೊತ್ತಾ ಗುರುಗಳೇ, ಕಾಸುಗಳವರೆಲ್ಲ ಕಾಸು ಅಷ್ಟೇ, ಕಾಸು. ಅವ್ನ್ ಖರ್ಚು ಮಾತಾಡ್ಬೇಕು ಗುರುಗಳೇ, ಹೇಳ್ರಿ ಮಾತಾಡ್ತೀನಿ, ತಲೆ ಕೆಡ್ಸ್ಕೊಂಡ್ಬಿಡ್ರಿ ನೀವು ಅಂದ್ರೆ ನಿಮ್ ಎದುರು ಖರ್ಚು ಮಾತಾಡ್ತೀನಿ, ತಲೆ ಕೆಡ್ಸ್ಕೊಂಡ್ಬಿಡ್ರಿ. ನಾನು ಮೊನ್ನೆ ಹೇಳೋಣ ಅನ್ಕೊಂಡೆ ನಿಮ್ಗೆ, ಗುರುಗಳೇ ಅವರೆಲ್ಲ ಕಾಸಿಗೆ ಗುರುಗಳೇ ಮಾಡೋದು, ನನಗೆ ಗೊತ್ತು. ಅಲ್ಲ, ತೀರಾ ಈ ಕಾಸು ಅಂದ್ರೆ ಯಾರ ತರನಪ್ಪ ಇಷ್ಟೊಂದು? ನನ್ ಮೊನ್ನೆ ನೋಡ್ಬಿಟ್ಟು ನಿಮ್ಗೆ ಫೋನ್ ಮಾಡೋಣ ಅಂತ ಎತ್ಕೊಂಡವನು ಮರ್ತೋಗ್ಬಿಟ್ಟೆ. ಅವ್ನಿಗೆ ಇವಾಗ ನೀವು ಲೈನ್ ಆಗಿರ್ತೀರಾ, ಕಾನ್ಫರೆನ್ಸ್ ತಗೊಂತೀನಿ, ಹಂಗೆ ಮಾತಾಡ್ತೀರಾ ನೀವು? ಹಂಗೆ ಇರ್ರಿ ಒಂದ್ ಸೆಕೆಂಡ್, ಸುಮ್ಮನೆ ಇರ್ತೀನಿ, ಮಾತಾಡಿ. ಸುಮ್ನೆ ಎಲ್ಲಿದ್ಯಪ್ಪ? ಊಟ ಆಯ್ತಾ? ಆಫೀಸಲ್ಲಿ ಇದೆಯಾ? ಏನ್ ನಮ್ಮ ಆನಂದ್ ಗುರುಜಿಗಳ್ದೇನ ಹಾಕಿದ್ಯಾ ಮನೆ? ಅದು ಫೋನ್ ಅಲ್ಲಿ ಬಿಡಿ, ಬೇಡ ಬಿಡಿ. ಅಲ್ಲಪ್ಪ ನಾನು ಹೇಳೋದು ನಮ್ ಗುರುಜಿಗಳು ನಮ್ ತುಂಬಾ ಆತ್ಮೀಯರು, ಹೇಳೋ ಗಂಟೆ ಕೇಳು. ಹಂಗೇನ ಇದ್ರೆ ನನ್ಗೆ ಹೇಳಿದ್ರೆ ನಾನೇ ಗುರುಗಳ ಹತ್ರ ಕರ್ಕೊಂಡು ನೀನ್ ಮಾತಾಡಿಸ್ತೀನಿ. ಏನ ಅದೇನ ಹಾಕಿ ಸುಮ್ನೆ ಇದ್ ಮಾಡ್ಬೇಡ ಮೂರ್ತೆ. ಇಲ್ಲ, ಇನ್ನೂ ಈಗ ಒಂದೆರಡು ಮಾಡ್ತಾ ಇದ್ರಿ, ಅವ್ರದ್ದು ಜಾಸ್ತಿ ಐತೆ ಬಿಡಿ. ಏನೈತೆ? ಆಯ್ತಪ್ಪ, ಇವಾಗ ಅವರು ಹೇಳೋ ಗಂಟೆ ಕೇಳು. ಅವರು ಜಾಗ ತಗೊಂಡು ಮೋಸ ಹೋಗಿರೋದು ನಿನ್ಗೆ ಗೊತ್ತಿರೋ ವಿಷಯ. ಗೊತ್ತಾ ನಿಂಗ? ಅದ್ ನಿನ್ಗೆ ಗೊತ್ತಾಗೋಲಿ? ಅಲ್ಲ, ಗೊತ್ತಿಲ್ಲ. ಅವರು ಗುರುಜಿ ಅವ್ರ ಕೆಲಸ, ಅವರು ಎಲ್ಲ ಡಾಕ್ಯುಮೆಂಟ್ ನೋಡಿ ಮಾಡ್ಕೊಬೇಕಾಗಿರೋದು. ಈಗ ಎಕ್ಸಾಂಪಲ್ ಕೊಡ್ತೀನಿ, ಹೇಳಿ. ಹೇಳು, ಆಯ್ತು. ಈಗ ಅವ್ರು ಇಡೀ ಇಂಡಿಯಾದಲ್ಲಿ ಹೆಸರು ಇರೋರು, ಅವ್ರು ಡಾಕ್ಯುಮೆಂಟ್ ತಗೊಬೇಕು ಅಂದ್ರೆ ಮಾಡ್ಕೊಬೇಕಂದ್ರೆ ಡಾಕ್ಯುಮೆಂಟ್ ನೋಡ್ ಮಾಡ್ಕೊಬೇಕಲ್ಲ. 2024ರಲ್ಲಿ ಸುಪ್ರೀಂ ಕೋರ್ಟ್ ಬೇರೆ ವಜಾ ಮಾಡೈತೆ ಅವ್ರು. ಸರಿನಪ್ಪ, ಇವಾಗ ಹೇಳ್ದಲ್ಲ, ನಾನ್ ನಂಬಿಕೆ ಮೇಲೆ ಒಂದ್ ಸೈಟ್ ಕೊಡ್ತೀನಿ ನಿನ್ಗೆ. ನೀನ್ ಲೀಗಲ್ ನೋಡ್ತೀಯಾ? ನನ್ ನಂಬಿಕೆ ಮೇಲೆ ಕರೆಕ್ಟ್ ಹೇಳು. ನಮ್ ನಾಯಕರು ಕರೆಕ್ಟ್ ಮಾಡ್ಸ್ಕೊಂಡಿದ್ದಾನೆ. ಆನಂದ್ ಗುರುಗಳಿಗೂ ಏನ್ ಮಾಡೋದು ಗೊತ್ತಾ? ಅವ್ರ ಹೆಸರು ಹೇಳಲ್ಲ, ನನ್ಗೆ ಗೊತ್ತು ಯಾರು ಮಾಡೋರು ಅಂತ. ಕರ್ಕೊಂಡೋಗಿ ಪಾಪ ಅವ್ರನ್ನ ಇರಾಕಾಸ್ನಲ್ಲಿ ಇಲ್ಲಿ ಪಾಪ ಸ್ವಲ್ಪ ಸಾಲ ಮಾಡಿ ತಗಲಾಕ್ಬಿಟ್ರದನ್ನ. ಸಾವಿರಾರು ಜನರ ಗ್ರಹ ಗತಿಗಳನ್ನ ಸರಿಪಡಿಸ್ತೀನಿ ಅಂತ ಚಾನೆಲ್ನಲ್ಲಿ ಕೂತು ಭವಿಷ್ಯ ಹೇಳಿ ಜನರ ಸಮಸ್ಯೆಗೆ ಪರಿಹಾರ ಹೇಳ್ತಿದ್ದ ಗುರೂಜಿಗೆ ಇದೀಗ ಸಂಕಷ್ಟ ಎದುರಾಗಿರೋದು ಅಚ್ಚರಿಯೇ ಸರಿ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.